ನೋಡಿ, ಒಂದು ಗಾದೆ ಮಾತು ಹೇಳ್ತಾರೆ ಹಿರಿಯರು. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಹೇಳಿ. ಖಂಡಿತವಾಗ್ಲೂ ಕೂಡ ರಾಮನಗರ ಜನತೆಯ ಪರಿಸ್ಥಿತಿ ಕೂಡ ಸದ್ಯಕ್ಕೆ ಅದೇ ರೀತಿ ಆಗಿದೆ. ಒಂದು ಕಡೆ DCM DK ಶಿವಕುಮಾರ್ ಅವರು, ಮತ್ತೊಂದು ಕಡೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ನಡುವೆ ಒಂದು ರೀತಿಯಲ್ಲಿ ಪ್ರತಿಷ್ಠೆಗಾಗಿ ಸಾಕಷ್ಟು ವರ್ಷಗಳಿಂದ ಕಾದಾಟ ನಡೀತಾ ಇದೆ. ಅದು ಜಗಜ್ಜಾಹಿರ ಕೂಡ. ಅದರಲ್ಲೂ DK ಶಿವಕುಮಾರ್ ಅವರು ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡ್ತೀನಿ ಅಂತ ಹೇಳಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಅದಕ್ಕೆ ಆರಂಭದಲ್ಲಿ ಒಂದಷ್ಟು ವಿಘ್ನಗಳು ಎದುರಾಗುತ್ತೆ. ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ. ಕೇಂದ್ರದ ಮೇಲೆ ಒತ್ತಡ ತಂದು ಸ್ವಲ್ಪ ದಿನದ ಮಟ್ಟಿಗೆ ಅದೆಲ್ಲವೂ ಕೂಡ ಸ್ಟಾಪ್ ಆಗಿರುತ್ತೆ. ಆದರೆ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಒಂದು ರೀತಿಯಲ್ಲಿ DCM DK ಶಿವಕುಮಾರ್ ಅವರಿಗೆ ಜಯ ಸಿಕ್ಕಿದೆ ಅಂತ ಹೇಳಬಹುದು. ಒಟ್ಟಾರೆ ಇಬ್ಬರೂ ನಾಯಕರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಆದರೆ ಜನ ಈಗ ಮಾತನಾಡ್ಕೊಳ್ತಾ ಇರೋದು ಇದೆಲ್ಲ ಬೇಕಿತ್ತಾ ಅಂತ ಹೇಳಿ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ರಾಮ ನಾಮಾಯಣ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ಮಹತ್ವದ ನಿರ್ಣಯವನ್ನ ತೆಗೆದುಕೊಳ್ಳಾಯಿತು. ಇವತ್ತು ರಾಮನಗರ ಜಿಲ್ಲೆಗೆ ಮರುನಾಮಕರಣಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿರೋದು. ಬೆಂಗಳೂರು ದಕ್ಷಿಣ ಜಿಲ್ಲೆಯಂತ ಮರುನಾಮಕರಣಕ್ಕೆ ಇವತ್ತು ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಸುದೀರ್ಘ ಚರ್ಚೆಯ ನಂತರ ಸಂಪುಟದಲ್ಲಿ ಬದಲಾವಣೆಗೆ ಸಮ್ಮತಿಯನ್ನ ಕೊಟ್ಟಿರೋದು. ಈಗ ಮತ್ತೊಮ್ಮೆ ಕೇಂದ್ರಕ್ಕೆ ಪ್ರಸ್ತಾವನೆ ಕಳುಹಿಸೋದಕ್ಕೆ ಸಂಪುಟ ಒಪ್ಪಿಗೆಯನ್ನ ಮಾಡಿಕೊಂಡಿದೆ. HD ಕುಮಾರಸ್ವಾಮಿಗೆ DCM DK ಶಿವಕುಮಾರ್ ಅವರು ಸೆಡ್ಡು ಹೊಡೆದಿದ್ದಾರೆ. ಮರುನಾಮಕರಣಕ್ಕೆ HDK ವಿರೋಧ, DCM DKಶಿ ಪ್ರತಿಷ್ಠೆಯ ಪಟ್ಟು. ನೋಡಿ, ಪ್ರತಿಷ್ಠೆಯಾಗಿ ನಿಂತ್ಕೊಂಡಿದ್ರು DCM DK ಶಿವಕುಮಾರ್ ಅವರು. ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡ್ತೀನಿ, ಬೆಂಗಳೂರಿಗೆ ಸೇರಿಸ್ತೀನಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡ್ತೀನಿ ಅಂತ ಹೇಳಿ ಅದೇ ನಿಟ್ಟಿನಲ್ಲಿ ಇವತ್ತು ನಡೆದಂತಹ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅನೌನ್ಸ್ ಕೂಡ ಮಾಡಿಬಿಟ್ರು DCM DK ಶಿವಕುಮಾರ್ ಅವರು. ಸಂಪುಟ ಸಭೆ ಎಲ್ಲ ಮುಗಿದಾದ ಮೇಲೆ ಒಂದು ರೀತಿಯಲ್ಲಿ DCM DK ಶಿವಕುಮಾರ್ ಅವರಿಗೆ ಜಯ. ನೋಡಿ, 2007 ಆಗಸ್ಟ್ 23ಕ್ಕೆ ರಾಮನಗರ ಜಿಲ್ಲೆಯಾಗಿ ಘೋಷಣೆ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ವಿಭಜನೆ ಮಾಡಿ ರಾಮನಗರವನ್ನ ಸ್ಥಾಪನೆ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಅಂದಿನ ಸಿಎಂ HD ಕುಮಾರಸ್ವಾಮಿ 2007ರಲ್ಲಿ ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ ಹಾಗೆ ಹಾರೋಹಳ್ಳಿ 5 ತಾಲೂಕುಗಳನ್ನು ಒಳಗೊಂಡಿರುವಂತಹ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಬದಲಾವಣೆ ಮಾಡೋದಕ್ಕೆ DCM DK ಶಿವಕುಮಾರ್ ಅವರು ನಿರ್ಧಾರ ಮಾಡ್ತಾರೆ. 2024 ಜುಲೈಯಲ್ಲಿ ಬದಲಾವಣೆಯ ಘೋಷಣೆಯನ್ನ ಮಾಡುತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಬೆಂಗಳೂರು ದಕ್ಷಿಣ ಅಂತ ನಾಮಕರಣಕ್ಕೆ DCM DK ಶಿವಕುಮಾರ್ ಅವರು ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿರ್ತಾರೆ. ಈಗ ಹೆಸರು ಬದಲಾವಣೆ ಪಟ್ಟಿಗೆ ಒಪ್ಪಿಗೆ ಸಿಕ್ಕಿರೋದು, ಒಮ್ಮತದ ನಿರ್ಧಾರ. ಎಲ್ಲ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲಾ ಸಚಿವರುಗಳು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ, ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಾಗಿದೆ. ಒಂದು ರೀತಿಯಲ್ಲಿ DCM DK ಶಿವಕುಮಾರ್ ಅವರಿಗೆ ಜಯ ಸಿಕ್ತಾ, ಅವರ ಕೈಯೇ ಮೇಲಾಯ್ತಾ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು. ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ DCM DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ರು ಅವರು, ಬನ್ನಿ ನೋಡೋಣ. ನಮ್ಮ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆನೆ ಬಹಳ ಜನ ಕಾತುರವಾಗಿದ್ದೀರಿ, ಏನಾಗ್ತಾ ಇದೆ ಅಂತೇಳಿ. ಸೊ ನಾವೆಲ್ಲ ರೂಲ್ಸು, ರೆಗ್ಯುಲೇಷನ್ಸು, ಆ್ಯಕ್ಟು ಎಲ್ಲ ತೆಗೆದು ನೋಡಿದ್ದೇವೆ. ಏನೇನು ಬೇಕೋ ಅಮೆಂಡ್ಮೆಂಟ್ಸ್ ಕೂಡ ಎಲ್ಲ ಆಗಿತ್ತು. ಸೊ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ. ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ. ಇವತ್ತು ಅದು ಸಂಬಂಧಪಟ್ಟಂತೆ ಆದೇಶ ಕೂಡ ಬರ್ತದೆ. ಇದೊಂದು ಸಂತೋಷವಾದಂಥ ವಿಚಾರ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ. ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಮನಗರದ ಹೆಡ್ ಕ್ವಾರ್ಟರ್ಸು ಫಂಕ್ಷನಿಂಗಲ್ಲಿ
ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ. ಅದಾಗದು ಮುಂದುವರಿದಿದೆ. ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಜಿಲ್ಲೆ ರಾಮನಗರ ಜಿಲ್ಲೆ ಅಂತೇಳಿ ಮಾಡಿದ್ರು ಹಿಂದೆ. ಆದ್ರೆ ನಮ್ಮೆಲ್ಲರ ಬಹುಜನಗಳ ಅಪೇಕ್ಷೆ ಏನು ಅಂತಂದ್ರೆ, ಈ ಜಿಲ್ಲೆಯ ಬಹುಜನಗಳ ಅಪೇಕ್ಷೆ ಏನು ಅಂದ್ರೆ, ಇದನ್ನ ಬೆಂಗಳೂರು ಅಂತಕ್ಕಂತ ಹೆಸರನ್ನ ಇದಕ್ಕೆ ತಳಕ್ ಹಾಕ್ಬೇಕು ಅಂತಕ್ಕಂಥ. ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಸರ್ಕಾರಕ್ಕೆ ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ನೋಡಿ, ಬೆಂಗಳೂರು ಗ್ರಾಮಾಂತರದವರು ಅವರು ಬಹಳ ಬುದ್ಧಿವಂತರು. ಈ ಜಿಲ್ಲೆ ಡಿವೈಡ್ ಆದಾಗ ಒಂದು ಬೆಂಗಳೂರು ಗ್ರಾಮಾಂತರ ಮತ್ತೆ ಒಂದು ರಾಮನಗರ ಅಂತ ಆಯ್ತು. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಜಿಲ್ಲೆ ಅಥವಾ ದೊಡ್ಡಬಳ್ಳಾಪುರ ಜಿಲ್ಲೆ ಅಂತ ಮಾಡ್ಕೋಬಹುದಾಯ್ತು. ಅವ್ರು ಮಾಡ್ಕೊಳ್ಳಿಲ್ಲ. ಅದು ಬೆಂಗಳೂರು ಹೆಸರು ಇರಬೇಕು ಅಂತಕ್ಕಂಥದ್ದನ್ನ ಉಳಿಸ್ಕೊಂಡಿದ್ರು. ಹಂಗೆ ಇವಾಗ ನಮಗೂ ಕೂಡ ಬೆಂಗಳೂರು ಹೆಸರು. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಬೇಕು ಅಂತ ಹಿಂದೆ ಒಂದ್ಸಲಿ ಕ್ಯಾಬಿನೆಟಲ್ಲಾಗಿ ಇನ್ಫಾರ್ಮಲ್ ಆಗಿ ಆಗಿತ್ತು. ಆಮೇಲೆ ಅದನ್ನು ಪ್ರಪೋಸಲ್ಲು ಕೂಡ ಕಳಿಸಿದ್ರು ಅನಿಸುತ್ತೆ. ಆಮೇಲೆ ಘಟನೋತ್ತರ ಅನುಮತಿ ತಗೊಂಡು ಕಳಿಸಿರ್ಬೇಕು ಅನಿಸುತ್ತೆ. ಈಗ ಮತ್ತೆ ಇವತ್ತು ಕೂಡ ಸಬ್ಜೆಕ್ಟು ಬರ್ತಾ ಇದೆ. ದಕ್ಷಿಣ ಜಿಲ್ಲೆ ಅಂತ ಮಾಡಿಬಿಟ್ರೆ ಇವ್ರಿಗೆ ಯಾಕೋ BJP ಅವರಿಗೆ ಹೊಟ್ಟೆ ಉರಿ. ಈಗ ಉತ್ತರ ಪ್ರದೇಶದಲ್ಲಿ ಎಷ್ಟು ನಗರಗಳಿಗೆ ಹೆಸರು ಬದಲಾಯಿಸಿದ್ರು? ಉತ್ತರ ಪ್ರದೇಶದಲ್ಲಿ ಮಾಡಿದ್ರೋ ಇಲ್ವೋ? ದೆಹಲಿನಲ್ಲಿ ಎಷ್ಟು ರಸ್ತೆಗಳ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ನೀವೇನಾರು ಹೇಳ್ಕೊಳ್ಳಿ, ನಾವು ಮನ್ಸಿಗೆ ಬಂದಂಗೆ ಮಾಡ್ತೀವಿ. ಜನ ನಮ್ಗೆ ಅಧಿಕಾರ ಕೊಟ್ಟವ್ರೆ, ನಾವು ಏನು ಬೇಕಾದ್ರೆ ಮಾಡ್ತೀವಿ ಅಂತ ರಾಮನಗರ ಅನ್ನುವಂಥ ಹೆಸರು ಇಡೀ ನಾಡಿನ ಜನತೆ ಆರಾಧಿಸುವಂಥ ರಾಮನಗರ ಜಿಲ್ಲೆ ಜನರು ಇಷ್ಟಪಡುವಂಥ ಹೆಸರು. ಅದನ್ನು ಬದಲಾಯಿಸಿ ಬೆಂಗಳೂರು ದಕ್ಷಿಣ ಹೆಸರು ಬದಲಾಯಿಸ್ಬಿಟ್ರೆ ಪ್ರಗತಿ ಆಗ್ಬಿಡ್ತದ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಹೆಸರು ಬದಲಾಯಿಸಂಗಿದ್ರೆ ಹಾಗಿದ್ರೆ ನಿಮ್ದು ಎಲ್ಲ ಹೆಸರು ಬದಲಾಯಿಸ್ಕೊಂಡ್ಬಿಟ್ರೆ ಪ್ರಗತಿ ಕಾಣುತ್ತಾ? ನೋಡಿ, ಇದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಸಹಾಯ ಮಾಡುವಂತ ಒಂದು ಹೇಳಿಕೆ ಅಷ್ಟೇ. ಈಗಾಗಲೇ ಬೆಂಗಳೂರನ್ನ ATM ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಆ ATMಗೆ ಇನ್ನೊಂದಷ್ಟು ಜಾಸ್ತಿ ATM ಏರಿಯಾನ ಸೇರಿಸ್ಕೊಳಕ್ಕೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಯಾರ್ಯಾರ ಜಮೀನು ಇದೆಯೋ ಆ ಜಮೀನುಗಳಿಗೆಲ್ಲ ದುಪ್ಪಟ್ಟು ಬೆಲೆ ಬರೋದಕ್ಕೆ ಇದು ಮಾಡ್ತಾ ಇದ್ದಾರೆ ಹೊರತು ರಾಮನಗರ ಹೆಸರಿಟ್ಟಂತ ಪುಣ್ಯಾತ್ಮನಿಗೆ ಅವಮಾನ ಮಾಡ್ತಾ ಇದ್ದಾರೆ. ಯಾರೋ ಪುಣ್ಯ ಭಾಳ ಹೆಮ್ಮೆ ಪಡುವಂಥ ವಿಷಯ. ನಾವೆಲ್ಲರೂ ಕೂಡ ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು. ಇದಕ್ಕೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಮತ್ತೆ ನಾವೆಲ್ಲರೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಇದು ಮತ್ತೆ ಬೆಂಗಳೂರು ಗ್ರಾಮಾಂತರ ಆಗಬೇಕು ಅಂತ ಹೇಳಿ ಶ್ರಮಪಟ್ಟು ಇವತ್ತು ಯಾರೆಲ್ಲರೂ ಕೂಡ ಇಲ್ಲ ಅದು ಆಗಬೇಡ್ದು, ಹೆಂಗೆ ಆಗ್ಬಿಡುತ್ತೆ ಅಂತ ಹೇಳಿದವ್ರಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ಅವ್ರ ಶ್ರಮ, ಅವ್ರ ಬೆವರು, ಅವ್ರ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಇದೆಲ್ಲ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಎಲ್ಲರೂ ಕೂಡ ಜಯ ಸಿಕ್ತಂಥ ಸಂದರ್ಭ ಇದು. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಆಡಳಿತ ಪಕ್ಷದ ನಾಯಕರು ಇದನ್ನ ಸ್ವಾಗತ ಮಾಡಿದ್ದಾರೆ, ಇದಾಗಬೇಕಿತ್ತು, ಒಳ್ಳೆಯದು ಅಂತ ಹೇಳಿ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅವರವರದ್ದೇ ಆದಂತಹ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರೋದು. ಈ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಕಾರ್ಯಕ್ರಮಕ್ಕೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ BJP ವಕ್ತಾರರಾದಂತಹ ಯದುಕುಮಾರ್ ಗೌಡ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ ಮೇಡಮ್. ಹಾಗೆ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರಾದಂತಹ ರಘು ದೊಡ್ಡೇರಿ ಅವರು ಕೂಡ ಇದ್ದಾರೆ. ರಘು ದೊಡ್ಡೇರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಎಸ್, ನಾನೀಗ ಯದುಕುಮಾರ್ ಗೌಡ ಅವರ ಸರ್ ಜೊತೆನೆ ಮಾತನಾಡ್ತಾ ಹೋಗ್ತೀನಿ. ಸರ್, ನಿಮಗೆ ಗೊತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈಯಲ್ಲೇ ಪ್ರಸ್ತಾವನೆ ಆಗುತ್ತೆ, ಒಂದಷ್ಟು ಜಟಾಪಟಿಗಳಾಗುತ್ತೆ. ಇದಕ್ಕೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸ್ತಾರೆ, ಕೇಂದ್ರದ ಮುಂದೆ ಇಡ್ತಾರೆ, ಅವರದ್ದೇ ಆದಂಥ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನು, ಸಮಜಾಯಿಷಿಗಳನ್ನು ಕೊಡ್ತಾರೆ, ಯಾಕೆ ಹೆಸರು ಬದಲಾವಣೆ ಮಾಡಬಾರ್ದು ಅಂತ ಹೇಳಿ. ಅದೆಲ್ಲ ತಿಕ್ಕಾಟದ ನಡುವೆ ಇವತ್ತು ನಡೆದಂತಹ ಕ್ಯಾಬಿನೆಟ್ ಮೀಟಿಂಗಲ್ಲಿ ಹೆಸರು ಬದಲಾವಣೆ DCM DK ಶಿವಕುಮಾರ್ ಅವರೇ ಅದನ್ನು ಅನೌನ್ಸ್ ಕೂಡ ಮಾಡಿದ್ರು. ಎಲ್ಲೋ ಒಂದು ಕಡೆ ಇಬ್ಬರು ನಾಯಕರ ನಡುವಿನ ತಿಕ್ಕಾಟ, ಇಲ್ಲಿ DCM DK ಶಿವಕುಮಾರ್ ಅವರಿಗೆ ಜಯ ಆಯ್ತಲ್ವಾ? ಏನು ಹೇಳ್ತೀರಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ಇಲ್ಲಿ ಯಾರಿಗೆ ಜಯ ಆಯಿತು, ಯಾರಿಗೆ ಸೋಲಾಯಿತು ಅನ್ನೋ ಪ್ರಶ್ನೆ ಅಲ್ಲ ಮೇಡಮ್. ಅಲ್ಲಿ ಜಿಲ್ಲೆಯ ಜನತೆಗೆ ನೋವಾಗಿದೆ. ಮೇಯ್ನ್ ಆಗಿರೋದು ಜಿಲ್ಲೆಯ ಜನತೆಗೆ. ಜಿಲ್ಲೆಯ ಜನತೆ ಯಾವತ್ತೂ ಇದನ್ನು ಬಯಸಲಿಲ್ಲ.
ಜಿಲ್ಲೆ ಜನತೆ ಬಯಸಿದಂಥದ್ದು ನಮ್ಮ ಜಿಲ್ಲೆಗೆ ಪ್ರಗತಿ ಮಾಡಿ ನೀವು ಗೆದ್ದು ಕಳಿಸಿದ್ದೀವಿ ನಿಮ್ಮನ್ನ, ಬೇರೆ ಬೇರೆ ಸೌಕರ್ಯಗಳು ಜಿಲ್ಲೆಗೆ ಕೊಡಿ ಅಂತ ಕೇಳಿದಂಥದ್ದು, ಹೆಸರು ಬದಲಾಯಿಸಿ ಅಂತ ಹೇಳಿದ್ದಿಲ್ಲ. ಈಗಾಗಲೇ ರಾಮನಗರ ಜಿಲ್ಲೆ ಅಂತ ಬದಲಾವಣೆ ಆಗಿ 2006-07 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬದಲಾವಣೆ ಆಗಿತ್ತು. ಬದಲಾವಣೆ ಆದಮೇಲೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಅಲ್ಲಿ. ಆಮೇಲೆ ಇವ್ರು ಹೇಳ್ತಾ ಇರುವಂಥದ್ದು ಯಾವ ನಿರ್ದಿಷ್ಟವಾದ ಕಾರಣ ಜನತೆಗೆ ಒಪ್ಪಿಸ್ಬೇಕಲ್ಲ ನೀವಲ್ಲಿ, ಯಾವ ನಿರ್ದಿಷ್ಟ ಕಾರಣ ಕೊಡ್ತೀರಾ ನೀವಲ್ಲಿ? ಒಂದು ಐತಿಹಾಸಿಕವಾದ ಕ್ಷೇತ್ರವಾದಿ, ಐತಿಹಾಸಿಕವಾದ ಜಿಲ್ಲೆಯಾಗಿ, ಐತಿಹಾಸಿಕವಾಗಿ ಜಾನಪದ ಲೋಕ ಇರ್ಬೋದು, ಬೇರೆ ಬೇರೆ ಬೆಟ್ಟಗಳಿರ್ಬೋದು, ಬೆಟ್ಟಗಳ ಸಾಲಿರ್ಬೋದು, ರೇಷ್ಮೆ ನಗರಿ ಅಂತ ಕರಿತೀವಿ ನಾವು, ಹಲವಾರು ನದಿಗಳ ಇದು ಉಗಮಸ್ಥಾನ ಹರಿದು ಹೋಗುವಂಥದ್ದು ಇರ್ಬೋದು, ಕೆರೆಕಟ್ಟೆಗಳಿರ್ಬೋದು, ದೊಡ್ಡ ಮಳ್ಳೂರು ದೇವಸ್ಥಾನ ಇರ್ಬೋದು, ಕೆಂಗಲ್ ದೇವಸ್ಥಾನ ಇರ್ಬೋದು, ಈ ಥರ ಇಷ್ಟೊಂದು ವೈಶಿಷ್ಟ್ಯವಾಗಿರುವಂಥದ್ದು ಇದನ್ನು ಯಾವ ಕಾರಣಕ್ಕಾಗಿ ಬದಲಾಯಿಸ್ತೀರಾ? ಅದನ್ನು ಜನಕ್ಕೆ ಇದು ಮಾಡ್ತಾ ಅವರು ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಒಬ್ಬರೊಬ್ಬರೊಂದು ಮೇಲಾಟ ತರ ಮೇಡಮ್. ಇಲ್ಲಿ ಜಿಲ್ಲೆಯ ಅಭಿವೃದ್ಧಿ ಮತ್ತು ಜಿಲ್ಲೆಯ ಜನರ ಹಿತದೃಷ್ಟಿ ಮುಖ್ಯನೇ ಹೊರತು ಹೆಸರಿನ ಬದಲಾವಣೆಯ ಮೇಲಾಟ ಸಲ್ಲದು ಮೇಡಮ್. ಇದು ಮಾಡ್ತಾ ಇರೋದು ತಪ್ಪು. ಯಾವ ರೀತಿ ಯಾವ್ದು ಇದಕ್ಕೆ ಮಾಡ್ತಾ ಇದ್ರೆ, ಯಾಕಂದ್ರೆ ಇದಕ್ಕೊಂದು ಇತಿಹಾಸ ಇದೆ. ಹಿಂದೆ ಗಂಗಾ ವಂಶಸ್ಥರ ಆಳಿದಂಥದ್ದಾಗ್ಬೋದು, ಮೈಸೂರು ಮಹಾರಾಜರಾಗ್ಬೋದು, ಮತ್ತೆ ಬೇರೆ ಬೇರೆ ವಂಶಸ್ಥರ ಕೆಂಪೇಗೌಡರು ಆಳಿದಂಥದ್ದಾಗ್ಬೋದು. ಈ ಥರದ ಇತಿಹಾಸ ಇರಬೇಕಾದಾಗ ಏಕಾಏಕಿ ಹೆಂಗೆ ಬದಲಾಯಿಸ್ತೀರಾ? ಮೊದಲು ರಾಮದುರ್ಗ ಅಂತ ಇದ್ದಿದ್ದಂಥದ್ದು. ಅಂದರೆ ಈ ರಾಮ ಅಂತ ಜೋಡಿಸ್ಕೊಂಡಿರುವಂಥ ಈ ಜಿಲ್ಲೆಗೆ ತುಂಬ ದೊಡ್ಡದಾದಂಥ ಶತಮಾನಗಳ ಇತಿಹಾಸ ಇದೆ. ಆದರೆ ನೀವು ನಿಮ್ಮ ರಾಜಕೀಯದ ಮೇಲಾಟಕ್ಕೋ ನಿಮ್ಮ ರಾಜಕೀಯದ ಕೆರ್ಚಾಟಕ್ಕೋ ಜಿಲ್ಲೆಯ ಜನರನ್ನ ಯಾಕೆ ನೀವು ದೋಷಣೆ ಮಾಡ್ತಾ ಇದ್ದೀರಾ? ಜಿಲ್ಲೆಯ ಜನರನ್ನ ಯಾಕೆ ಇದು ಮಾಡ್ತಾ ಇದ್ದೀರಾ ಮೇಡಮ್? ರಾಮನಗರ ಜಿಲ್ಲೆ ಅಂತ ಹೇಳ್ಕೊಳ್ಳೋಕ್ಕೆ ರಾಮನಗರದ ಜನತೆಗೆ ಒಂದು ಪ್ರೌಡ್ ಫೀಲಿಂಗ್ ಇದೆ, ಒಂದು ಸೆಂಟಿಮೆಂಟ್ ಇದೆ. ಅದು ರಾಮಗಿರಿಯ ಬೆಟ್ಟದ ಅದಿದೆ. ನಿಮಗೆ ಯಾವ್ದ್ರ ಮೇಲೆ ದ್ವೇಷ? ನಿಮಗೆ ಇಲ್ಲ ಜನರ ಮೇಲೆ ದ್ವೇಷನ, ಇಲ್ಲ ರಾಜಕೀಯದ ಎದುರಾಳಿಗಳನ್ನ ಎದುರಿಸಕ್ಕಾಗದೇನೆ ಅವ್ರಿಗೆ ನೀವು ಅಧಿಕಾರದಲ್ಲಿ ಇದ್ದೀವಿ, ನೀವು ಅಧಿಕಾರದಲ್ಲಿ ಇದ್ದಾಗ ಯಾವುದೂ ಅಭಿವೃದ್ಧಿ ಮಾಡಿಲ್ಲ, ಹೆಸರೊಂದು ಮಾತ್ರ ಬದಲಾವಣೆ ಮಾಡ್ತೀವಿ ಅನ್ನೋ ಕೀರ್ತಿ ಬಂದ್ ಮಾತನ್ನ ಯಾವುದಕ್ಕೆ ಜನಕ್ಕೆ ಉತ್ತರ ಕೊಡ್ಬೇಕಾಗುತ್ತಲ್ಲ ನೀವು? ಖಂಡಿತವಾಗ್ಲೂ ಕೂಡ. ರಘು ದೊಡ್ಡೇರಿ ಅವರೇ, ಈಗ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ವಿಪಕ್ಷ ನಾಯಕರ ಹೇಳಿಕೆಗಳನ್ನ ಕೂಡ ನೀವು ಕೇಳಿಸ್ಕೊಂಡ್ರಿ. ಅಂದ್ರೆ ಇವರು ರಾಜಕೀಯ ಪ್ರತಿಷ್ಠೆಗಾಗಿ ಇಲ್ಲಿ ಜನ ಬಡವರಾಗ್ತಾ ಇದ್ದಾರೆ, ಕೂಸು ಬಡವಾಯ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ತಾ ಇದೆ. ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಮಾಫಿಯಾ ಷಡ್ಯಂತ್ರ ಅಡಗಿದೆ, ಅಂದ್ರೆ ಅವ್ರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ ರಘು ದೊಡ್ಡೇರಿ ಅವರೇ? ನೋಡಿ, ಮೊದಲನೇದಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಯಾಕೆ ಅಂತ ಹೇಳಿದ್ರೆ ರಾಮನಗರ ಜಿಲ್ಲೆಯ ಜನತೆಯ ಆಸೆಗಳಿಗೆ ಅವರ ರಿಕ್ವೈರ್ಮೆಂಟ್ ತಕ್ಕನಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಕನ್ವರ್ಟ್ ಮಾಡಿದ್ದಕ್ಕೆ, ಬದಲಾಯಿಸಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಬಿಜೆಪಿ ಸರ್ಕಾರ ಕಳೆದ 4 ವರ್ಷದಲ್ಲಿ ಅಧಿಕಾರದಲ್ಲಿದ್ದಾಗ ರಾಮನಗರ ಜಿಲ್ಲೆ ಅಂತ ಏನು ಮಾನ್ಯ ಕುಮಾರಸ್ವಾಮಿ ಅವರು ಮತ್ತೆ ಅಶ್ವಥ್ ನಾರಾಯಣ DCM ಇದ್ರು, ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ರು 2 ಬಾರಿ. ಆದ್ರೂ ಕೂಡ ಕಳೆದ 96 ನಂತರ ಟೊಯೋಟಾ ಕಿರ್ಲೋಸ್ಕರ್ ಒಂದು ಕಂಪನಿ ಬರೋದು ಬಿಟ್ರೆ ಅಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾವನ್ನ ಬಿಲ್ಡ್ ಮಾಡಕ್ ಆಗ್ಲೇ ಇಲ್ಲ. ಸೊ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಅಂತ ಹೇಳಿದಾಗ ಇನ್ವೆಸ್ಟ್ಮೆಂಟ್ ಯಾವಾಗ್ಲೂ ಆಟೋಮೆಟಿಕ್ ಆಗಿ ಬರ್ತದೆ. ಬೆಂಗಳೂರು ಅಂತ ಒಂದು ಸೈಕಲಾಜಿಕಲ್ ಇದೆ. ಕೆಂಪೇಗೌಡರು ಕಟ್ಟಿದಂತ ನಗರಕ್ಕೆ ಅದು ಒಂದು ಅಟ್ಯಾಚ್ ಆಗಿರೋದ್ರಿಂದ ಬೆಂಗಳೂರು ಗ್ರಾಮಾಂತರ ಅಂತ ಇದ್ದಿದ್ದನ್ನ ಆಲ್ ಆಫ್ ಸಡನ್ ಆಗಿ ರಾಮನಗರ ಜಿಲ್ಲೆ ಅಂತ ಮಾಡಿದ ನಂತರ ಇನ್ವೆಸ್ಟ್ಮೆಂಟ್ ಗಳು ಮತ್ತೆ ಆಲ್ ಆಫ್ ಸಡನ್ ಆಗಿ ಒಂದು ಸೈಕಲಾಜಿಕಲ್ ಆಗಿ ಯಾರು ಅಭಿವೃದ್ಧಿಯ ಪಥದಲ್ಲಿ ಸಾಗ್ಲಿಲ್ಲ. ಅದೇ ಕಾರಣದಿಂದ ಮಾನ್ಯ ಡಿ.ಕೆ. ಶಿವಕುಮಾರ್ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿನ ರಾಮನಗರ ಜಿಲ್ಲೆಯ ಜನತೆಯ ಆಕಾಂಕ್ಷೆಗಳಿಗೆ ತಕ್ಕನಾಗಿ, ಅವರ ಬೇಡಿಕೆ ತಕ್ಕನಾಗಿ ನಾವು ಇವತ್ತು ಬೆಂಗಳೂರು ದಕ್ಷಿಣ ಅಂತ ಹೇಳಿ ಬೆಂಗಳೂರು ದಕ್ಷಿಣವನ್ನ ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಹೇಗೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಡೆವಲಪ್ ಆಗ್ತಾ ಇದೆ, ದೇವನಹಳ್ಳಿ ತೆಗೆದುಕೊಂಡ್ರೆ ಇವತ್ತು ಏನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, IT ಸೆಕ್ಟರ್ ಇರ್ಬೋದು, ಏರೋಸ್ಪೇಸ್ ಸೆಕ್ಟರ್ ಇರ್ಬೋದು, ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಷ್ಟು ಡೆವಲಪ್ಮೆಂಟ್ ನಾವು ರಾಮನಗರ ಜಿಲ್ಲೆನಲ್ಲಿ ಆಗದೆ ಇರೋದ್ರಿಂದ ಈಗ ಅದನ್ನ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಕನ್ವರ್ಟ್ ಮಾಡಿ ಬೆಂಗಳೂರು ದಕ್ಷಿಣದಲ್ಲಿ ನಾವು ಹೊಸ ಒಂದು ನಗರವನ್ನೇ ಸೃಷ್ಟಿ ಮಾಡ್ತಾ ಇದ್ದೇವೆ. ಕೇವಲ ನಗರವನ್ನು ಮಾಡ್ತಾ ಇಲ್ಲ, ಇಂಟಿಗ್ರೇಟೆಡ್ ಟೌನ್ಶಿಪ್ ವಿತ್ ಇಂಡಸ್ಟ್ರೀಸ್ ಮಾಡ್ತಾ ಇದ್ದೇವೆ. ಅಂದ್ರೆ ಬೆಂಗಳೂರಿನ ಬಿಯಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಏನಿದೆ, ಆ ಬಿಯಾಂಡ್ ಬೆಂಗಳೂರನ್ನ ಅದನ್ನ ಹೊರಗಡೆ ತೆಗೆದುಕೊಂಡು ಹೋಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಹೊಸ ಏನು ಗ್ರೇಟರ್ ಮುಂಬೈ ಇದೆ, ಮತ್ತೆ ನವದೆಹಲಿ ಇದೆ, ಆ ರೀತಿ ಗ್ರೇಟರ್ ಬೆಂಗಳೂರನ್ನ ನಾವು ರಾಮನಗರದಲ್ಲಿ ಬಿಲ್ಡ್ ಮಾಡ್ತಾ ಇದ್ದೇವೆ. ಬಟ್ ಒಂದ್ ನಿಮಿಷ ಒಂದು ಪ್ರಶ್ನೆಯನ್ನ ನಾನು ಬಿಜೆಪಿ ಅವರಿಗೆ ಕೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ 2022ರಲ್ಲಿ ಅಧಿಕಾರದಲ್ಲಿ ಇದ್ದಂತ ಇದೇ ಬಿಜೆಪಿ ಸರ್ಕಾರ ಒಂದು ಇದನ್ನ ಪ್ರಪೋಸಲ್ ಅನ್ನ ಸರ್ಕಾರಕ್ಕೆ ಕಳಿಸಿದ್ರು. ಏನಂತ ಹೇಳಿ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವರೇ ಅದನ್ನ ಕನ್ವರ್ಟ್ ಮಾಡಿ ರಾಮನಗರ ಜಿಲ್ಲೆಯ ಹೆಸರನ್ನ ಮೊದಲನೇದಾಗಿ ಕನ್ವರ್ಟ್ ಮಾಡ್ತೀನಿ ಅಂತ ಮಾಡಿದ್ದು ಇದೇ ಅಶ್ವಥ್ ನಾರಾಯಣ್ ಅವರು. ಕೇವಲ ರಾಜಕೀಯ ತೆವಲಿಂದ, ದ್ವೇಷದ ರಾಜಕಾರಣದಿಂದ ಇವತ್ತು ಮಾತಾಡೋದನ್ನ ಬಿಟ್ಟು ಅವತ್ತು ಯಾಕೆ ರೆಕಮೆಂಡೇಶನ್ ಮಾಡಿದ್ರಿ? ಹಾಗಾದ್ರೆ ಅಶ್ವಥ್ ನಾರಾಯಣ್ ಅವ್ರಿಗೆ ಏನಾದ್ರು ನಿಜವಾಗ್ಲೂ ಇದಿಲ್ವಾ?
ಸೊ ದಯವಿಟ್ಟು ರಾಜಕೀಯ ಲಾಭಕ್ಕೋಸ್ಕರ ಮಾತನಾಡುವುದನ್ನ ಬಿಟ್ಟು ತಾವೇ ರೆಕಮೆಂಡ್ ಮಾಡಿದಂತ ರಾಮನಗರ ಜಿಲ್ಲೆಯನ್ನ ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಮಾಡ್ತೀವಿ ಅಂತ ಹಾಗಾದ್ರೆ ಯಾಕೆ ಹೋಗಿದ್ರಿ? ಆಯ್ತು. ಹಾಗಾದ್ರೆ ಇವತ್ತು ಕ್ರಿಟಿಸೈಸ್ ಮಾಡೋರು ಯಾಕೆ ಮಾಡಿದ್ರಿ ಇವತ್ತು? ಎಸ್ ಈಗ ರಘುದೊಡ್ಡೇರಿ ಅವರೇ, ನೀವು ಹೇಳಿದ್ರಿ ಬಿಜೆಪಿ ಅವಧಿಯಲ್ಲೇ 2022ರಲ್ಲೇ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿತ್ತು, ಅಂದಿನ DCM ಆಗಿದ್ದಂತಹ ಅಶ್ವಥ್ ನಾರಾಯಣ್ ಅವರೇನೆ ಅಂತ ಹೇಳಿ. ನಿಮ್ಮ ಮಾತಿಗೆ ಯದುಕುಮಾರ್ ಗೌಡ ಸರೇ ಆನ್ಸರ್ ಮಾಡ್ತಾರೆ.